ಅನ್ನಪೂರ್ಣ ಅವರಿಗೆ ಸಂಡೂರಿನಲ್ಲಿ 1108 ಮತಗಳ ಲೀಡ್ ಸಿಕ್ಕಿದೆ. ಈಗ ಲೇಟೆಸ್ಟ್ ಚನ್ನಪಟ್ಟಣದಲ್ಲಿ ನಗರ ಪ್ರದೇಶ ಮತ ಎಣಿಕೆ ಮುಕ್ತಾಯ ಆಗಿದೆ ಅಂತ ಬರ್ತಾ ಇದೆ. ಸಂಡೂರಿನಲ್ಲಿ 9ನೇ ಸುತ್ತು ಮತ ಎಣಿಕೆ ಮುಕ್ತಾಯ ಆಗಿದೆ. ಆಲ್ಮೋಸ್ಟ್ ಅರ್ಧಕ್ಕೆ ಬಂದಿದ್ದಾರೆ ಅವರು, ಯಾಕೆಂದರೆ ಅಲ್ಲಿ 18 ಸುತ್ತು ಇರ್ತಕ್ಕಂಥದ್ದು. 1108 ಮತಗಳ ಅಂತರದಲ್ಲಿ ಅನ್ನಪೂರ್ಣ ಅವರು ಲೀಡ್ನಲ್ಲಿದ್ದಾರೆ. 9 ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ ಬಟ್ ಈಗಲೂ ಸ್ಟಿಲ್ 1108 ಮತ ತುಂಬ ದೊಡ್ಡ ಮಾರ್ಜಿನ್ ಏನಲ್ಲ, ಸೊ ನಾವು ಹೆಂಗೆ ಚನ್ನಪಟ್ಟಣದಲ್ಲಿ ನೋಡಿದ್ವಲ್ಲ ಆ ಥರ 3 ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. 3 ಕ್ಷೇತ್ರಗಳಲ್ಲಿ ಯಾರು ಹಾಗೆ ನೋಡೋಕ್ಕೋದ್ರೆ ಸಿ ಪಿ ಯೋಗೇಶ್ವರೇ 3000 ಚಿಲ್ಲರೆ ಲೀಡಲ್ಲಿ ಇರೋದು, ಹೈಯೆಸ್ಟ್ ಲೀಡ್ ಅದು ಈ 3 ಕ್ಷೇತ್ರಗಳ ಪೈಕಿ. ಎರಡೂ ಕಡೆ ಬರೀ ಇನ್ನೂ 1000 ಚಿಲ್ಲರೆನಲ್ಲಿ ಆಟ ಆಡ್ತಾ ಕೂತಿದ್ದಾರೆ. ಸೊ ಇದು ನೋಡೋಣ, ತುಂಬ ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚು ಕಡಿಮೆ ಇನ್ನೊಂದು ಗಂಟೆನಲ್ಲಿ ಮಹಾರಾಷ್ಟ್ರ ಕತೆ ನೋಡ್ರಪ್ಪ, 201ಕ್ಕೆ ಬಂದು ಕೂತಿದ್ದಾರೆ ಸರ್ ಇವಾಗ ಮಹಾರಾಷ್ಟ್ರದಲ್ಲಿ. ಅದು ಏನ್ರಿ, ಯಾರು ನಮ್ಮ ಸಹೋದ್ಯೋಗಿಗಳು ಕರೆಕ್ಟಾಗಿ ನಮ್ಮನ್ನು ಗೈಡ್ ಮಾಡ್ರಪ್ಪ. 201 ಕಾಂಗ್ರೆಸ್ಸಿನ ಇಂಡಿ ಒಕ್ಕೂಟ 77 ಅಂತೇನಾದರೂ ಇದೇ ಲೀಡು ವಿಕ್ಟ್ರಿಯಾಗಿ ಕನ್ವರ್ಷನ್ ಆದರೆ 2/3 ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗುತ್ತದೆ. ಹೌದು, ಖಂಡಿತ ಅದು ಊಹೆಗೂ ನಿಲುಕದ ಯಾರಿಗೂ ಅನ್ಎಕ್ಸ್ಪೆಕ್ಟೆಡ್ ಕೂಡ. ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆತ ಬಂದರೆ. ನಾ ಹೇಳಿದ್ದು ಇಲ್ಲ, ಯಾರೋ ಒಬ್ಬರು ಇಬ್ಬರು ನಂದು ಒಂದು ಇರಲಿ ಅಂತ ಕೂತ್ಕೊಂಡು ಬರೆದವರು 180 ಕೋಟಿ ಹಾಕಿದ್ದೀನಿ ಬಿಡು ಅಂತ ಹಾಕಿರ್ಬೋದು. ತೊಂದರೆ ಇಲ್ಲ ಅದು. ಐ ಡೋಂಟ್ ನೋ, ಮಹಾರಾಷ್ಟ್ರ ಇಸ್ ಸಮಥಿಂಗ್ ಕ್ಯೂರಿಯಸ್ಲಿ ಚೇಂಜ್ ಆಗ್ತಾ ಇರೋಂಥ ಪಿಕ್ಚರು. ಆ ಚಿತ್ರಣನೇ ವಿಪರೀತವಾಗಿ ಊಹೆಗೆ ನಿಲುಕದ ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇದೆ. NDA ಅಂದರೆ ಬಿ ಜೆ ಪಿ ನೇತೃತ್ವದಲ್ಲಿ 201ರ ಮುನ್ನಡೆಯಲ್ಲಿ ಕೂತ್ಕೊಂಡಿದ್ದರೆ, ಇಂಡಿ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ 77ರಲ್ಲಿ ಮುನ್ನಡೆಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ ವಾಟ್ ವಿಲ್ ಹ್ಯಾಪನ್. ವೆರಸ್ ಜಾರ್ಖಂಡಲ್ಲಿ ಇಬ್ಬರೂ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ 40-40ರಲ್ಲಿ. ಜಾರ್ಖಂಡ್ನಲ್ಲಿ ಸ್ವಲ್ಪ MLAಗಳನ್ನು ಕಾಯ್ಕೊಳ್ಳೋದು ಕಷ್ಟ, ಸ್ವಲ್ಪ ಕಷ್ಟ ಅಲ್ಲಿ MLAಗಳನ್ನು ಕಾಯ್ದುಕೊಳ್ಳುವುದು. ಗೋವಾನಲ್ಲಿ MLAಗಳನ್ನು ಕಾಯ್ಕೊಳ್ಳೋದು ಕಷ್ಟ, ಸ್ವಲ್ಪ ಜಾರ್ಖಂಡಲ್ಲಿ ಕಷ್ಟ ಕಾಯ್ಕೊಳ್ಳೋದು. ಯಾಕೆ ಸರ್ ಆ ಥರ? ಅದು ಹಾಗೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಗುಣಲಕ್ಷಣಗಳಿರ್ತವೆ, ಹಾಗಾಗಿ ಕಷ್ಟ ಕಷ್ಟ ಕಷ್ಟ. ಓಕೆ, ಯೋಗೇಶ್ವರ್ಗೆ 4700 ಮತಗಳ ಮುನ್ನಡೆ ಸಿಕ್ಕಿದೆ. ಅಂದರೆ ಚನ್ನಪಟ್ಟಣ ನಗರ ಅವರನ್ನು ಕಾಪಾಡಿದೆ, ಚೆನ್ನಾಗಿ ಬೆಂಬಲಿಸಿದೆ ಅನ್ನೋ ಲಕ್ಷಣ ಇದ್ದಂಗಿದೆ. ಹೆಚ್ಚು ಕಡಿಮೆ 5000 ಮತಕ್ಕೆ ಬಂದು ಕೂತಿದ್ದಾರೆ. ಬಟ್ ಅದು ಚನ್ನಪಟ್ಟಣ ಎಲ್ಲ ಮುಗಿದ ನಂತರ ಆಮೇಲೆ ಅಷ್ಟೊತ್ತಿಗೆ ನನ್ನ ಲೆಕ್ಕಾಚಾರದಲ್ಲಿ ಒಂದು 11-12 ಸುತ್ತು ಆಗಿರುತ್ತೆ ಅನಿಸುತ್ತೆ. ಇನ್ನು 7-8 ಸುತ್ತಿನಲ್ಲಿ ನಿಖಿಲ್ ಆ 5,000-6,000 ಮತಗಳನ್ನು ಅಳಿಸಿ ಹಾಕಿ ಮುಂದಕ್ಕೆ ಬರಬೇಕಾಗತ್ತೆ. ಅಂದರೆ ಪ್ರತಿ ಸುತ್ತಿನಲ್ಲೂ ಅವ್ರಿಗೊಂದು 1,400 ಲೀಡ್ ಬರಬೇಕಾಗಿ ಸ್ಟಾರ್ಟ್ ಆಗುತ್ತೆ. ಬಂದರೆ ಅದರ್ವೈಸ್ ವಿ ಕ್ಯಾನ್ ರಫ್ಲಿ ಸೇ ಇಟ್ ವಿಲ್ ಬಿ ಎ ಡಿಫಿಕಲ್ಟ್ ಇಶ್ಯೂ. 5,000 ಅಂತಂದರೆ ಟಫ್ ಇಟ್. ಯಾಕಂದರೆ ಚನ್ನಪಟ್ಟಣದಲ್ಲಿ ಯಾರೇ ಗೆದ್ದರೂ 3,000-5,000-6,000ದಲ್ಲೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಿದ್ದರಿಂದ ಇಟ್ ಮೇ ನಾಟ್ ಬಿ ಈಸಿ, ಡಿಫಿಕಲ್ಟ್ ಆಗಬಹುದೇನೋ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಈಗ ಸದ್ಯಕ್ಕಿರುವ ಚಿತ್ರಣವನ್ನು ನೋಡಿದರೆ. ಅಂದರೆ ಅರ್ಧ ಮುಗಿದ್ರೆ ಸರ್, 10 ಸುತ್ತುಗಳು ಮುಗಿದ್ರೆ ಇನ್ನು 10 ಸುತ್ತುಗಳು ಮಾತ್ರ ಉಳ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ 10ರಲ್ಲಿ 5,000 ಓಟ್ ಕೀಳಬೇಕಾಗುತ್ತೆ. ಅಂದರೆ 5,000 ಅಳಿಸಿ ನೀವು 1,000 ಎಕ್ಸ್ಟ್ರಾ ತಗೋಬೇಕು. ಈಗ ಗೊತ್ತಿಲ್ಲ, ನೋಡೋಣ, ವಿಲ್ಸಿ ಅದೇನಾಗುತ್ತೆ ಅಂತ ನೋಡೋಣ. ಮುಂದಿನ ಸುತ್ತುಗಳಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ. ಕುತೂಹಲ ಅಂತೂ ಉಳ್ಕೊಂಡಿದೆ ಇನ್ನೂ ಚನ್ನಪಟ್ಟಣದಲ್ಲಿ. ಬಿಕಾಸ್ ವಿ ಹ್ಯಾವ್ ನೋ ಐಡಿಯಾ ಮುಂದಿನ 10 ಸುತ್ತುಗಳಲ್ಲಿ ಯಾವ ಭಾಗದ ಮತಗಟ್ಟೆಗಳನ್ನು ಓಪನ್ ಮಾಡ್ಕೋತಾರೆ ಕೌಂಟಿಂಗ್ ಏನದು ನನಗೆ ಐಡಿಯಾ ಇಲ್ಲ. ಹಾಗಾಗಿ ವಿ ಹ್ಯಾವ್ ನೋ ಐಡಿಯಾ. ಆದರೆ ಶಿಗಾವಿಯಲ್ಲಿ ಗೆಲ್ತಾರೆ, ಆದರೆ ಕಡಿಮೆ ಮಾರ್ಜಿನ್ ಅನ್ನೋ ಮಾತುಗಳಿದ್ದರೂ ದಿ ನ್ಯಾರೋ ಮಾರ್ಜಿನ್ ನೋಡಿದ್ರೆ ವಿಪರೀತವಾದ ಟಫ್ ಆದಂಗಿದೆ ಭರತ್ ಬೊಮ್ಮಾಯಿಗೆ. ಬಿಕಾಸ್ 1000 ಮತಗಳ ಲೆಕ್ಕಾಚಾರ ಅದೇನು ಅಲ್ಲ, ಹಾಗೆ ನೋಡಕ್ಕೆ ಹೋದ್ರೆ ಅದು ಲೆಕ್ಕಾಚಾರ ದೊಡ್ಡದಲ್ಲ. ಎಗೈನ್ ಸಂಡೂರ್ ಕಾಂಗ್ರೆಸ್ ಗೆಲ್ಲತ್ತೆ ಅಂದ್ಕೊಂಡಿದ್ರು. ಈಗ ಕಾಂಗ್ರೆಸ್ ಗೆಲ್ಲ ಸಾಧ್ಯತೆ ಇದೆ, ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಬಟ್ ಮತಗಳಲ್ಲಿ ಅಲ್ಲೂ ಕೂಡ ಹಾರ್ಡ್ಲಿ ಒಂದು 2,000 ಮತದಲ್ಲಿ ಅವರು ಕೂಡ ಲೀಡಲ್ಲಿ ಕೂತ್ಕೊಂಡಿದ್ದಾರೆ. ಸರ್, ಚನ್ನಪಟ್ಟಣದಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಬಂದಿದ್ದೆ 16,000 ಓಟ್. ಕಾಂಗ್ರೆಸ್ಗೆ ಅಲ್ಲಿ ದೊಡ್ಡ ಬೇಸ್ ಇಲ್ಲವೇ ಇಲ್ಲ ಚನ್ನಪಟ್ಟಣದಲ್ಲಿ. 16,000 ಕಾಂಗ್ರೆಸ್ ಮತ್ತು BJPಗೆ ಅಲ್ಲಿ ದೊಡ್ಡ
ಬೇಸ್ ಇದೆ ಅಂತ ಏನಲ್ಲ ಅದು. ಮೊದಲಿಂದಾನು ಅಲ್ಲಿ ನಡ್ಕೊಂಡು ಬಂದಿರೋದು ಬೇರೆ ಬೇರೆ ರೀತಿ ನಡೆದಿದೆ ಅಲ್ಲಿ. JDSದೇ ಸ್ಟ್ರಾಂಗ್ ಬೇಸ್ ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಲೆಟ್ ಅಸ್ ಸಿ ಈಗ ನೋಡೋಣ. ಸಂಡೂರಿನಲ್ಲಿ 9ನೇ ಸುತ್ತನ್ನು ಪೂರೈಸಿ ಅವರು 10ನೇ ಸುತ್ತಿಗೆ ಕಾಲು ಹಾಕಿದ್ರೆ ಅನ್ನಪೂರ್ಣಗೆ 1100 ಮತಗಳ ಲೀಡನ್ನು ದಯಪಾಲಿಸಿದ್ದಾರೆ ಆ ಕ್ಷೇತ್ರದ ಜನ. ಅಫ್ಕೋರ್ಸ್ ಅಲ್ಲಿ ಮಧ್ಯ ಬರ್ತಾ ಇದೆ. ನಿಮ್ಗೊಂದು 85,000 ಲೀಡ್ ಪಡ್ಕೊಂಡ್ರಂತೆ ಪ್ರಿಯಾಂಕಾ ಅಂತ. 85,000 ಲೀಡ್ ಏನೋ ಅವರ ಸೋದರ ಗೆದ್ದಿದ್ದು ಎಷ್ಟು ಲೀಡು ಅಂತ ನೋಡಬೇಕು. 4 ಲಕ್ಷ ಚಿಲ್ಲರೆ ಅಲ್ಲಿ ಗೆದ್ದಿದ್ದು. ಈಗ 1 ಲಕ್ಷ ಲೀಡೇ ಬಂದಿದೆ ಇಲ್ಲಿ ಇವ್ರಿಗೆ ಅಂತಿದ್ದಾರೆ. ದಟ್ಸ್ ಆಲ್ ರೈಟ್. ಬರ್ದೇ ಇದ್ದಿದ್ದಿದ್ರೆ ಅದು ನ್ಯೂಸೇ ಹೊರತು ಬರೋದೇನು ದೊಡ್ಡ ನ್ಯೂಸ್ ಅಲ್ಲ ಅದು. ಎಲ್ಲರಿಗೂ ಗೊತ್ತಿತ್ತದು. 7ನೇ ಸುತ್ತಿನಲ್ಲಿ ಭರತ್ ಬೊಮ್ಮಾಯಿ ಶಿಗಾವಿಯಲ್ಲಿ ತಮ್ಮ ಲೀಡನ್ನು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಸುಮಾರು 1,000 ಮತಗಳಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ಅದನ್ನು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಜಾಸ್ತಿ ಆಗಿಲ್ಲ, ಅಲ್ಲೇ ಇದೆ ಅದು. ನೋಡ್ಬೇಕು ಅಲ್ಲಿಗೆ 7 ಸುತ್ತು ಅಂತಂದ್ರೆ ಅಲ್ಲೂ 17-18 ಸುತ್ತಿದೆ ಸರ್ ಅಲ್ಲೂ. ಹಾಗಾಗಿ ಅಲ್ಲಿ ಇನ್ನೂ ನಿಮಗೆ ಒಂದು 11 ಸುತ್ತಿದೆ ಬಾಕಿ. ಅಲ್ಲಿ ವಿಲ್ ಹ್ಯಾವ್ ಟು ಸಿ. ಓವರ್ ಆಲ್ ಹಾಫ್ ತನಕ ಇನ್ನೂ ಬಂದಿಲ್ಲ ಸರ್. ಅರ್ಧ ಮತ ಎಣಿಕೆ ಪೂರ್ಣ ಆಗಿದೆ ಅಂತ ಆಗಿಲ್ಲ ಇಲ್ಲಿ ತನಕ. ಅದೇ 9 ಆಗಬೇಕು, ಇಲ್ಲಿ ಚನ್ನಪಟ್ಟಣದಲ್ಲಿ 10 ಆಗಬೇಕು, ಅಲ್ಲಿ ತನಕ ಆಗಿದೆ. ಬಟ್ ಜಾರ್ಖಂಡ್ನಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಆಗಿದೆ. ನೆಕ್ ಟು ನೆಕ್ ಫೈಟ್ ಇದ್ದಿದ್ದು ಈಗ BJP ಒಕ್ಕೂಟಕ್ಕೆ 38, JMM ಒಕ್ಕೂಟಕ್ಕೆ 40. ಇತರರು 3 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ. ಅದು ನಿನಗೆ ಪ್ರತಿ ಅರ್ಧ ಗಂಟೆ ಅಥವಾ ಕಾಲು ಗಂಟೆಗೆ ನಿಮಗೆ ನಂಬರ್ 1-2 ವೇರಿ ಆಗ್ತಾ ಇದೆ. ಬಟ್ ಅಗೈನ್ ನೋಡಿ ಸರ್, ಮಹಾರಾಷ್ಟ್ರದಲ್ಲಿ 64ಕ್ಕೆ ಮುನ್ನಡೆ. ಇದು ಕಾಂಗ್ರೆಸ್ನ ಮುನ್ನಡೆ ಇಳಿದಿರ್ತಕ್ಕಂಥದ್ದು. 110 ತನಕ ಹೋಗಿ ಇವಾಗ ಅದು 64ಕ್ಕೆ ಬಂದಿದೆ. 211 ನಂಬರನ್ನು BJP ಒಕ್ಕೂಟ ಮುನ್ನಡೆಯಲ್ಲಿ ಜಾಸ್ತಿ ಮಾಡ್ಕೋತಾ ಇದೆ. ಕಾಂಗ್ರೆಸ್ ಒಕ್ಕೂಟ ಕಡಿಮೆ ಆಗ್ತಾ ಬರ್ತಾ ಇದೆ. ಈಗ ನಮಗೆ ಇಂಡಿವಿಜುವಲ್ 3 ಪಕ್ಷಗಳ ಇದು ಏನು ಅವರ ಸಾಧನೆ ಏನು ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೇಕು. ಈ 211ರಲ್ಲಿ BJP ಎಷ್ಟು? ಓಕೆ,